ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಮಹಾರುದ್ರ ಹಿತ್ತಲಗೊಪ್ಪ. ಶಾರದಾಂಬೆ ನೆಲೆಬೇಡು ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಸತತ 2 ಬಾರಿ ಆಯ್ಕೆಯಾಗೋದು ಇಲ್ಲಿನ ಕಾಂಗ್ರೆಸ್ ಶಾಸಕ ಟಿ.ಡಿ. ರಾಜೇಗೌಡ. ಟಿ.ಡಿ. ರಾಜೇಗೌಡ ಅವರ ಅಭಿವೃದ್ಧಿ ಕಾರ್ಯಗಳು ಹೇಗಿದೆ ಅನ್ನೋದನ್ನು ಈ ಕ್ಷೇತ್ರದ ಜನರನ್ನು ಕೇಳೋಣ ಬನ್ನಿ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಕಡಬಗೆರೆ ಗ್ರಾಮದಲ್ಲಿದ್ದೀವಿ. ಇಲ್ಲಿನ ಶಾಸಕ ಟಿ.ಡಿ. ರಾಜೇಗೌಡ ಅವರ ಅಭಿವೃದ್ಧಿ ಕಾರ್ಯಗಳು ಹೇಗಿದೆ ಅನ್ನೋದನ್ನು ಇಲ್ಲಿನ ಸ್ಥಳೀಯರನ್ನು ಕೇಳೋಣ ಬನ್ನಿ. ಟಿ.ಡಿ. ರಾಜೇಗೌಡ 2 ಬಾರಿ ಆಯ್ಕೆಯಾಗಿದ್ದಾರೆ. ಮತ್ತು ನಿಮ್ಮ ಅಭಿವೃದ್ಧಿ ಕಾರ್ಯಗಳು ನೀವು ನೋಡಿದಾಗೆ ಹೇಗಿದೆ? ಕಳೆದ BJP ಸರ್ಕಾರದ ಮೇಲೆ 40% ಕಮಿಷನ್ ಆರೋಪನ ಮಾಡಿ ಬಿಟ್ಟಿ ಭಾಗ್ಯದ ಹೆಸರಿನಲ್ಲಿ ಇವತ್ತು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಯಾವುದೇ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇಲ್ಲ. ಅಭಿವೃದ್ಧಿ ಶೂನ್ಯ ಇದೆ. BJP ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲಿ ಬಹಳಷ್ಟು ಕೆಲಸಗಳಾಗಿತ್ತು. ಕಾಂಗ್ರೆಸ್ ಗೌರ್ಮೆಂಟ್ ಏನಿತ್ತು, ಸಿದ್ದರಾಮಯ್ಯ ಧರ್ಮಸಿಂಗ್ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಜೀವರಾಜ್ ಅವರು ಈ ಕ್ಷೇತ್ರದ ಶಾಸಕರಾಗಿದ್ದರು. ರಾಜ್ಯದ 24 ಅಭಿವೃದ್ಧಿ ಹೊಂದಿದ ತಾಲೂಕುಗಳಲ್ಲಿ ಶೃಂಗೇರಿ ಕ್ಷೇತ್ರದ 3 ತಾಲೂಕುಗಳು ಕೂಡ ಅಭಿವೃದ್ಧಿ ಹೊಂದಿದ ತಾಲೂಕುಗಳಾಗಿದ್ದು. ಅವಾಗ ಅಭಿವೃದ್ಧಿ ಆಗ್ತಾ ಇತ್ತು. ಸನ್ಮಾನ್ಯ ರಾಜೇಗೌಡರು ಬಂದ ಮೇಲೆ ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ? ಇಲ್ಲೇ ನೀವು ನೋಡ್ಬೋದು, ಇಲ್ಲೇ ಬಸ್ ಸ್ಟ್ಯಾಂಡ್ ಇದೆ. ಈ ಬಸ್ ಸ್ಟ್ಯಾಂಡು 2 ಅವಧಿ ಆದರೂ ಅವ್ರಿಗೆ ಮುಗಿಸ್ಲಿಕ್ಕಾಗಿಲ್ಲ. ಇನ್ನು ಯಾವ ಕೆಲಸಗಳಾಗ್ತಾ ಇದೆ? ಯಾವ ಕೆಲಸಗಳಾಗ್ತಾ ಇಲ್ಲ. ಅಭಿವೃದ್ಧಿ ಶೂನ್ಯ ಇದೆ. ಅಭಿವೃದ್ಧಿ ಶೂನ್ಯ ನಮ್ಮ ಕ್ಷೇತ್ರದಲ್ಲಂತೂ. ನಮ್ಮ ಕ್ಷೇತ್ರ ಅಲ್ಲ, ನಮ್ಮ ಜಿಲ್ಲೆಯಲ್ಲೇ ಅಭಿವೃದ್ಧಿ ಶೂನ್ಯ ಇದೆ. ಯಾಕೆ ಅಂದರೆ ನಮ್ಮ ಜಿಲ್ಲೆ ಬಿಟ್ಟು ಹೊರ ಜಿಲ್ಲೆಗೆ ಕಾಲಿಟ್ಟ ತಕ್ಷಣ ರೋಡ್ಗಳು ಚೆನ್ನಾಗಿದೆ. ಈಗ ಅವ್ರು ಆ ಕ್ಷೇತ್ರದಲ್ಲಿ ಮಾಡ್ಬೋದು, ಈ ಕ್ಷೇತ್ರದಲ್ಲಿ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಯಾಕೆಂದರೆ ನಾನು ಮೊನ್ನೆ ಇನ್ನೂ ನೋಡಿದ್ದೀನಿ, ತೀರ್ಥಹಳ್ಳಿಗೆ ಹೋದರೆ ಒಂದು ರೋಡ್ ಸಮೇತ ಸಣ್ಣ ಸಣ್ಣ ರಸ್ತೆಗಳು ಸಮೇತ ಟಾರ್ ಹಾಕಿ ಅಷ್ಟು ಚೆನ್ನಾಗಿದೆ. ನಮ್ಮ ಕ್ಷೇತ್ರಕ್ಕೆ ದಾಟಿದ ಕೂಡಲೇ ಈ ಗುಂಡಿ ರಸ್ತೆಗಳು ಶುರುವಾಗುತ್ತೆ. ಯಾಕೆ ಇದು ಭಾರಿ ಶೂನ್ಯ ಆಗಿದೆ. ಇವ್ರದ್ದು ಅಭಿವೃದ್ಧಿನೇ ಇಲ್ಲ. ಹಾಗಾಗಿದೆ. ಅಭಿವೃದ್ಧಿ ಇಲ್ಲ. ಈಗ ನೀವು ನೋಡಿರ್ಬೋದು, ಸುಮಾರು ವರ್ಷಗಳಿಂದ ಕಾಂಗ್ರೆಸ್ ಏನು ಅಭಿವೃದ್ಧಿ ಮಾಡಿದೆ ಎಲ್ಲ ಗೊತ್ತಿದೆ. ಜೊತೆಗೆ BJP ಬಂದ ಮೇಲೆ ಏನು ರಸ್ತೆಗಳು, ಮಣ್ಣು, ಯಾವುದೋ ಹಳ್ಳಿ ರೋಡ್ಗಳೆಲ್ಲ ನಮ್ಮ ಡಾಮರ್ ಕಂಡಿತ್ತು ಅಥವಾ ಕಾಂಕ್ರೀಟ್ ಕಂಡಿತ್ತು. ಇವತ್ತು ಅದೆಲ್ಲ ಕಿತ್ತು ಹೋಗಿ ಇವತ್ತು ಮತ್ತೆ 25 ವರ್ಷ 30 ವರ್ಷ ಹಿಂದಕ್ಕೆ ಹೋಗ್ತಾ ಇದೆ ಪರಿಸ್ಥಿತಿ. ಅದು ನಮ್ಮ ಕ್ಷೇತ್ರದಲ್ಲಿ ಕೂಡ ಕಾಣ್ತಾ ಇದೆ. ಇವತ್ತು ನೀವು ಬಂದಿರ್ಬೋದು, ಚಿಕ್ಕಮಂಗ್ಳೂರಿಂದ ನೀವು ಬಾಳೆಹೊನ್ನೂರಿಗೆ ಬರಬೇಕಂದ್ರೆ ಅವತ್ತು 1 ಗಂಟೆ 1.5 ಗಂಟೆಗೆ ಬರ್ತಿದ್ವಿ. ಇವತ್ತು 2ರಿಂದ 3 ಗಂಟೆಗಳ ಕಾಲ ಹಿಡಿಯುತ್ತೆ. ಗಾಡಿಗಳು ಬಡವರು ಏನೋ ಹೆಚ್ಚು ಕಮ್ಮಿ ಸಾಲ ಮಾಡಿ 1 ಲಕ್ಷದ್ದು, ಈಗ ಮಳೆಗಾಲ ನಮ್ಮ ಮಲೆನಾಡಲ್ಲಿ ಸೊ ಬೈಕಲ್ಲಿ ಹೋಗೋಕ್ಕಾಗಲ್ಲ ಅಂತ ಕಷ್ಟಪಟ್ಟು 1 ಲಕ್ಷದ ಗಾಡಿ ತಗೊಂತಾರೆ. ಒಂದ್ಸರಿ ಚಿಕ್ಕಮಂಗ್ಳೂರಿಗೆ ಹೋಗಿ ಏನಾರು ವಾಪಸ್ ಬಂದರೆ ಅವ್ನು ಗ್ಯಾರೇಜಿಗೆ ಹೋಗ್ಬೇಕು, ಅಲ್ಲಿ 50,000 ಬಿಲ್ ಮಾಡಬೇಕು. ಏನು ಅಭಿವೃದ್ಧಿ ಆಗತ್ತೆ? ಬಿಟ್ಟಿ ಭಾಗ್ಯ ಕೊಡ್ತೀವಿ ಅಂತ ಹೇಳ್ಬಿಟ್ಟು ರೋಡನ್ನ, ದೇಶನ, ಪ್ರತಿಯೊಂದನ್ನ, ರಾಜ್ಯನ ಹಾಳು ಮಾಡಿ ಹಾಕಿಟ್ಟಿದ್ದಾರೆ. ಹೊಸದಾಗಿ ಮಾಡೋದು ಯಾವಾಗ? ಅಭಿವೃದ್ಧಿ ಎಲ್ಲಾಗತ್ತೆ? ಟೋಟಲಿ ಅಭಿವೃದ್ಧಿ ಶೂನ್ಯ. ಈ ಕ್ಷೇತ್ರದಲ್ಲಿ ಹೇಗಾಗಿದೆ ಅಂದ್ರೆ, ಆನೆಗಳು ಮತ್ತೆ ಕಾಡು ಪ್ರಾಣಿಗಳು ನೆಮ್ಮದಿಯಾಗಿದೆ, ಮನುಷ್ಯರು ಯಾರು ನೆಮ್ಮದಿಯಾಗಿಲ್ಲ. ತೋಟಕ್ಕೆ ರೈತರು ಹೋಗೋಂಗಿಲ್ಲ, ಆ ಪರಿಸ್ಥಿತಿ ಆಗಿದೆ. ಆನೆ ತುಳಿಯೋದು, ಕೂಲಿ ಕಾರ್ಮಿಕರು ಬರ್ಲಿಕ್ಕೆ ಹೆದರ್ತಾ ಇದ್ದಾರೆ. ಯಾಕಂದ್ರೆ ಮನುಷ್ಯರು ಯಾರು ಇದರಲ್ಲಿ ನೆಮ್ಮದಿಯಾಗಿ ಯಾರು ಬದುಕ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಚಿಕ್ಕಮಗಳೂರಿನ ನಾವು ಹಾಸ್ಪಿಟ್ಲಿಗೆ ಹೋದ್ರೆ ವಾಪಸ್ ಬರುವಾಗ ಹೊಸ ಕಾಯಿಲೆ ಸ್ಟಾರ್ಟ್ ಆಗಿರುತ್ತೆ ನಮಗೆ. ಯಾಕಂದ್ರೆ ರೋಡ್ ಗುಂಡಿ ಇದು ನೋಡಿದ್ರೆ, ಪರಿಸ್ಥಿತಿ ನೋಡಿದ್ರೆ ಆ ರೀತಿ ಇದೆ. ಹಾಗಾಗಿ ಮನುಷ್ಯರು ಯಾರು ನೆಮ್ಮದಿಲಿ ಬದುಕ್ತಾ ಇಲ್ಲ ಅಂತ ನಾನು ಹೇಳ್ಬೋದು ಅಷ್ಟೇ. 7 ವರ್ಷ ಆಯ್ತು ರೋಡಿಗೆ ಡಾಂಬರು ಕಾಂಕ್ರೀಟು ಕಾಣದೆ. ಮೇನ್ ರೋಡೇ ಇವ್ರಲ್ಲಿ ಸರಿ ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ಹಳ್ಳಿ ರೋಡಲ್ಲಿ ಮಾಡ್ತಾರೆ ಹೇಳಿ ಇವರು. ಇನ್ನೆಷ್ಟು ಜೀವರಾಜೇ ಶಾಸಕರಾಗಿ ಬರ್ಬೇಕು ಅನ್ಸುತ್ತೆ. ಯಾಕಂದ್ರೆ ಅಭಿವೃದ್ಧಿ ಕಾಣ್ಬೇಕಂದ್ರೆ ಇವರು ಇದು ಬಿಟ್ಟಿ ಭಾಗ್ಯ ಇದು ಸರ್ಕಾರ ಆ ರೀತಿ ಆಗೋಗಿದೆ. ಅದು ಯಾವುದು ನೆಮ್ಮದಿಯಾಗಿ ಯಾರಿಗೂ ಕೊಡ್ತಾ ಇಲ್ಲ, ಯಾರು ನೆಮ್ಮದಿಯಾಗಿ ಬದುಕೋ ಹೋಗಿಲ್ಲ, ಆ ರೀತಿ ಆಗಿದೆ. ಒಂದು ಟೈಮಲ್ಲಿ ಇಲ್ಲಿ ಶೃಂಗೇರಿ ಕ್ಷೇತ್ರ ಕರ್ನಾಟಕದಲ್ಲಿ 2ನೇ ಪ್ಲೇಸಲ್ಲಿ ಇತ್ತು. ರಸ್ತೆ ಅಭಿವೃದ್ಧಿ ಆಗ್ಬೋದು ಅಥವಾ ಹಳ್ಳಿಗಳಿಗೆ ಕಾಂಕ್ರೀಟ್ ರೋಡ್ ಆಗಿರ್ಬೋದು, ಯಾವುದೇ ರೋಡ್ಗಳಿಗೆ ಹೋದ್ರೂ ಕೂಡ ಜೀವರಾಜ್ ಯಾರು ಮಾಡಿದಂದರೆ ಜೀವರಾಜಣ್ಣ ಅವರು ಅಂದಾಗ ಒಂದು ಸ್ವಲ್ಪ ಹೆಸರು ಇರ್ತಿತ್ತು. ಆದರೆ ಈ ಹಿಂದಿನ ಸರ್ಕಾರ ಇದ್ದಾಗ ಜೀವರಾಜಣ್ಣ CM ಕಾರ್ಯದರ್ಶಿ ಆದಾಗ ನಮಗೆ ರಸ್ತೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ಯಾವುದೇ ರಸ್ತೆಗೆ ಹತ್ರ ಹೋದ್ರೂ ಜೀವರಾಜ್ ಅಡ್ಡ ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ರಾಜೇಗೌಡರು ಎಲ್ಲ ಕಡೆಯೂ ವೇದಿಕೆಗಳಲ್ಲಿ ಹೇಳ್ತಾ ತಿರುಗ್ತಿದ್ರು. ಇವತ್ತು ಅವರಿಗೆ ರಾಜ್ಯ ಸರ್ಕಾರ ಅವ್ರದ್ದೇ ಆಗಿದೆ. ಶಾಸಕರು 2ನೇ ಬಾರಿ ಗೆದ್ದಿದ್ದಾರೆ, ಆದರೆ ಅವ್ರ ಕೆಲಸ ಶೂನ್ಯ ಆಗಿದೆ. ಈಗ ಹಿಂದೆ ಜೀವರಾಜ್ ಬಿಟ್ಟಿಲ್ಲ ಅಂದ ಮೇಲೆ ಈಗ ಅವರಿಗೆ ಅವ್ರಿಗೆ ಅವಕಾಶ ಇದೆಯಲ್ಲ, ಈಗ ಮಾಡ್ಬೋದಲ್ಲ. ಜೀವರಾಜ್ ಅಡ್ಡ ಇಲ್ಲ, ರಾಜ್ಯ ಸರ್ಕಾರ ಅಡ್ಡ ಇಲ್ಲ, ಯಾವುದು ಅಡ್ಡ ಇಲ್ಲ ಅಂದಮೇಲೆ ಇವರಿಗೆ ಫುಲ್ ಹ್ಯಾಂಡ್ ಅವರಿಗೆ ಕೊಟ್ಟಾಗ ಕೆಲಸ ಮಾಡಬೇಕಲ್ಲ. ಆದರೆ ಯಾವುದೇ ಥರದ್ದು ಇಲ್ಲಿ ಬಂದು ನೀವು ಯಾವ ಥರ ಇದ್ದೀರಿ ಅಂತಲೂ ಕೂಡ ಯೋಗಕ್ಷೇಮ ವಿಚಾರಿಸ್ತಿಲ್ಲ. ಅಷ್ಟು ಕಳಪೆಯಾಗಿದ್ದಾರೆ. ನಾವು ಅದಕ್ಕೆ ಅವರಿಗೆ 0 ಪಾಯಿಂಟ್ ಕೊಡ್ತೀವಿ. ಸಮಸ್ಯೆ ನಿಮಗೆ ಇಲ್ಲಿ ಮಲೆನಾಡಲ್ಲಿ ಆನೆಗಳು ಮತ್ತು ಪ್ರಾಣಿ ಸಂಘರ್ಷ
ಸಂಘರ್ಷ, ಮಾನವನ ಸಂಘರ್ಷ, ಮತ್ತೆ ಅದಕ್ಕೆ ಪರಿಹಾರ ಏನು ಮಾಡಿದ್ದಾರೆ? ಪರಿಹಾರ ಮಾಡಿದ್ದಾರೆ. ಯಾಕಂದ್ರೆ ಈಗ 2-3 ಆನೆಗಳನ್ನ ರಾಜೇಗೌಡರು ಹಿಡಿಸಿದ್ದಾರೆ. ಇದುವರೆಗೂ ಯಾರು ಈ ಕೆಲಸವನ್ನು ಮಾಡಿರಲಿಲ್ಲ. ಆಯ್ತಾ, ಅದು ಪರಿಹಾರ ಇದೆ. ಇದು ಕಾಡು ಬೆಳೀತಾ ಇದೆ, ಹಾಗೆ ಆನೆಗಳಿಗೂ ಕಾಡಲ್ಲಿ ಸಿಗದೆಯನ್ನು ಊರಿಗೆ ಬರ್ತಿದ್ದಾವೆ. ಅದನ್ನು ಹಿಡಿಸುವಂಥ ಕೆಲಸ ಮಾಡ್ತಿದ್ದಾರೆ, ಇನ್ನು ಮುಂದೆ ಸಹ ಮಾಡ್ತಾರೆ. ಇನ್ನು ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ಗುರುಮೂರ್ತಿ ಎಲ್ಲ ಹೇಳಿದ್ದಾರೆ. 3 ಬಾರಿ ಇಲ್ಲಿಗೆ MLA ಆಗಿ ಮಿನಿಸ್ಟರ್ ಆದರೂ ಜೀವರಾಜ ಕಡಿಬೇರಿ ಕಾಂಡೆ ಹೋಬಳಿ ಏನೂ ಮಾಡಿರಲ್ಲ. ಕಡಿಬೇರಿಯಲ್ಲಿ ಒಂದು ವೆಹಿಕಲ್ಸ್ ನಿಲ್ಲಿಸಿಕೊಂಡು ಪಾರ್ಕಿಂಗ್ ವ್ಯವಸ್ಥೆ ಇರಲಿಲ್ಲ, ಅದನ್ನು ರಾಜೇಗೌಡರು ಮಾಡಿರೋದು. ಬಾಳೆನೂರು ರಾಜೇಗೌಡರು ಮಾಡಿರೋದು. ಆಯಿತಾ, ಲೈಟಿಂಗ್ಸ್ ಅಲ್ಲಿ ಇನ್ನು ಮುಂದೆ ಬಸ್ ಸ್ಟ್ಯಾಂಡು ಜನ ನಿಲ್ಲಲಿಕ್ಕೆ ಸಾಧ್ಯನೇ ಇರಲ್ಲ, ಆ ಮಟ್ಟಕ್ಕಿತ್ತು. ಒಂದು ಬಸ್ ಸ್ಟ್ಯಾಂಡ್ 30 ಲಕ್ಷ ರೂಪಾಯಿ ಕೊಟ್ಟು ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಸ್ವಲ್ಪ ಇನ್ನು ಕೆಲಸ ಇದೆ, ಅದು ನಡೆಯುತ್ತೆ. ರಸ್ತೆ ವಿಚಾರದಲ್ಲೇ ಹೇಳಿ ಆಗಿದೆ. ಆಯಿತಾ, ತುಂಬ ಅಭಿವೃದ್ಧಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಾಜೇಗೌಡರು. ಜೀವರಾಜ್ ಅವರು ಕಳೆದ ಬಾರಿ ಕಾಂಡೆ ಹೋಬಳಿಗೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಉದಾಹರಣೆಗೆ ಕಾಂಡ್ಯ ಮತ್ತು ಬಿದಿರೆ ರಸ್ತೆ ಇರ್ಬೋದು, ಸುಮಾರು 6 ಕಿಲೋಮೀಟರ್ ಉದ್ದದ ರಸ್ತೆ ಇರ್ಬೋದು, ಬಾಳೆಗದ್ದೆಗೆ ಹ್ಯಾಂಗಿಂಗ್ ಬ್ರಿಡ್ಜ್ ಇರ್ಬೋದು, ಆಮೇಲೆ ಸುಸಜ್ಜಿತವಾದಂತಹ ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು. ಕಾಂಡೆ ಹೋಬಳಿಗೆ ಬಹಳಷ್ಟು ಕೆಲಸ ಮಾಡಿದರು. ಆದರೆ ಇದೇ ಹೋಬಳಿಯ ಸಂಬಂಧಪಡ್ತಕ್ಕಂಥ ಶಾಸಕರು ಯಾವುದೇ ಕೆಲಸ ರಾಜೇಗೌಡರು ಮಾಡಲಿಲ್ಲ. ಜೊತೆಗೆ ಈ ಕ್ಷೇತ್ರದಲ್ಲಿ 5 ಜನ ಆನೆ ದಾಳಿಯಿಂದ ಸಾವಿಗೀಡಾಗಿದ್ದಾರೆ. ಅವರ ಕುಟುಂಬಗಳಿಗೆ ಯಾವುದೇ ನ್ಯಾಯ ಕೊಟ್ಟಿಲ್ಲ. ಆಮೇಲೆ ಕೊಪ್ಪದ ಮೊರಾರ್ಜಿ ದೇಸಾಯಿ ಹಾಸ್ಟೆಲ್ನಲ್ಲಿ 2 ಜನ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಅವರಿಗೂ ನ್ಯಾಯ ಕೊಡೋಕ್ಕಾಗಿಲ್ಲ. ಅವ್ರ ಹತ್ರ ಯಾವುದೇ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಸರಿ, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಶಾಸಕರು TD ರಾಜೇಗೌಡರು ಅಭಿವೃದ್ಧಿ ಕಾರ್ಯ ಹೇಗಿದೆ ನೀವು ನೋಡೋದು? 5 ವರ್ಷದಿಂದ ಎಲ್ಲ ಮರಿಚುಕ್ಕಿ ಆಗಿದೆ. ಯಾವ ಥರದ್ದು ಕಾರ್ಯ ಇಲ್ಲ. ಒಂದೇ ಒಂದು ರೋಡಿಗೆ ಗುಂಡಿಗೆ ಮಣ್ಣು ಹಾಕ್ಸ್ಲಿಲ್ಲ. ತಿರುಗಾಟವೇ ಭಾರಿ ಕಷ್ಟ ಆಗಿದೆ ಜನಗಳಿಗೆಲ್ಲ. ಈ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಏನು ಸಮಸ್ಯೆಗಳು ಏನಿದೆ, ಆ ಸಮಸ್ಯೆ ಏನಾದ್ರು ಪರಿಹಾರ ಮಾಡಿದೆ? ಯಾವುದೂ ಇಲ್ಲ, ಯಾವುದೂ ಪರಿಹಾರ ಆಗಿಲ್ಲ ಇಷ್ಟೊತ್ತು. ಗುಂಡಿಗೆ ಗುಂಡಿಗೆ ಮಣ್ಣು ಹಾಕೋಕ್ಕೂ ಅವ್ರಿಗೆ ಆಗಲ್ಲ ಅಂದಮೇಲೆ ಜನಗಳ ಪರಿಸ್ಥಿತಿ ಏನಾಗ್ಬೇಕು ಹೇಳಿ. ಈ ಪರಿಸ್ಥಿತಿಯಲ್ಲಿ ತಂದು ನಿಲ್ಸ್ಯಾರೆ ನಮ್ಮ ಕ್ಷೇತ್ರನ. ಈಗ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಲ್ಲಿ 2 ಬಾರಿ ಶಾಸಕ TD ರಾಜೇಗೌಡರು ಆಯ್ಕೆಯಾಗಿದ್ದಾರೆ. ನೀವು ನೋಡಿದಂಗೆ ಶೃಂಗೇರಿ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ಇಲ್ಲ, ಖಂಡಿತ ಶೃಂಗೇರಿ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ. ಶೃಂಗೇರಿ ಕ್ಷೇತ್ರ 25 ವರ್ಷ ಹಿಂದಕ್ಕೆ ಹೋಗಿದೆ ಅಂತ ನನ್ನ ಅನಿಸಿಕೆ ಇದೆ. ಯಾಕಂತಂದರೆ ಮಾನ್ಯ ಶಾಸಕರಾದ TD ರಾಜೇಗೌಡರು ಏನು ಒಂದು ಒಳ್ಳೆ ಬಿಸ್ನೆಸ್ ಮನ್ ಆಗ್ಬೋದಿತ್ತು, ಆದರೆ ಅದು ಬಿಟ್ಟು MLA ಆದರು. ಈಗ ನಮ್ಮ ಶೃಂಗೇರಿ ಕ್ಷೇತ್ರ ಏನು ಕಳ್ಕೊಂಡಿದೆ ಅಂದರೆ ಒಂದು ಒಳ್ಳೆ ಬಿಸ್ನೆಸ್ ಮನ್ನು ಕಳ್ಕೊಂಡಿದೆ, MLAನೂ ಕಳ್ಕೊಂಡಿದೆ. ಯಾಕಂತಂದರೆ MLA ಆಗಿ ಏನೇನು ಮಾಡಬೇಕಿತ್ತೋ ಅದನ್ನು ರಾಜೇಗೌಡರು ಮಾಡಲಿಲ್ಲ. ಒಬ್ಬ ಬಿಸ್ನೆಸ್ ಮನ್ ಆಗಿ ಏನು ಮಾಡಬೇಕಿತ್ತೋ ಅದನ್ನೆಲ್ಲದನ್ನೂ ಮಾಡ್ತಾ ಇದ್ದಾರೆ ಅಂತ ನನ್ನ ಅನಿಸಿಕೆ ಇದೆ. ಯಾಕಂತಂದರೆ ಈಗ ಇತ್ತೀಚೆಗೆ ತಾವೆಲ್ಲ ನೋಡ್ತಾ ಇರ್ಬೋದು, ಆನೆ ದಾಳಿ ಆಯಿತು, ಅದನ್ನು ಸಮರ್ಪಕವಾಗಿ ಅವರು ನಿಭಾಯಿಸಲಿಲ್ಲ. ಕಾಡುಕೋಣಗಳ ದಾಳಿ ಆಯಿತು, ಅದನ್ನು ಸಮರ್ಪಕವಾಗಿ ನಿಭಾಯಿಸಲಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ 10ಕ್ಕೆ ನಾನು 1 ಮಾರ್ಕ್ಸ್ ಕೊಡೋದಕ್ಕೂ ಅವ್ರಿಗೆ ಇಷ್ಟಪಡೋದಿಲ್ಲ. ಅಷ್ಟು ಬೇಜವಾಬ್ದಾರಿ ಶಾಸಕರು ಅಂತ ನನ್ನ ಅನಿಸಿಕೆ ಇದೆ ನೇರ. ಕ್ಷೇತ್ರದ ಅಭಿವೃದ್ಧಿ ನಿಮ್ಮ ಶಾಸಕರು ಆಗಿದೆಯಾ? ಯಾವ ಕಾರಣಕ್ಕೂ ಆಗಿಲ್ಲ. ಈಗ ಒಂದು ಶಾಸಕರು ಅಥವಾ ಒಂದು ಚುನಾಯಿತ ಸರ್ಕಾರದ ಕಾರ್ಯ ಏನಂದರೆ ನಮಗೆ ಮೂಲಭೂತ ಸೌಕರ್ಯ ಅವರು ಒದಗಿಸ್ಕೊಡ್ಬೇಕು. ಅದನ್ನೇ ಕೊಡಲಿಲ್ಲ ಅಂದರೆ ಬರೀ ರಾಜಕೀಯನೇ ಮಾಡ್ತಾ ಹೋದರೆ ಅದರಲ್ಲಿ ಏನು ಇದಿಲ್ಲ. ನಾವು ನಮ್ಮದು ಒಂದು ಇದರಿಂದ ಒಂದು ರ್ಯಾಲಿ ಅಂತ ಮಾಡಿದ್ವಿ, ಆಫ್ ರೋಡ್ ರ್ಯಾಲಿ. ಈಗ ಸದ್ಯಕ್ಕೆ ಹೇಗಿದೆ ಅಂದರೆ ಚಿಕ್ಕಮಗಳೂರಿಂದ ಬಾಳೆನೂರಿಗೆ ಬರೋದೇ ಒಂದು ರ್ಯಾಲಿ ಆಗಿದೆ, ಅಲ್ಲಿಂದ ಇಲ್ಲಿಗೆ ಬರೋದೇ ಒಂದು ರ್ಯಾಲಿ. ಆಫ್ ರೋಡ್ ರ್ಯಾಲಿ ಮಾಡಬೇಕಂದ್ರೆ ಅಲ್ಲಿಂದ ಗುಂಡಿ ಹಾರ್ಕೊಂಡು ಬೀಳೋದೆ ಅದೇ ಒಂದು ರ್ಯಾಲಿ. ಅವ್ರು ಅದೇ ರೋಡಲ್ಲಿ ಓಡಾಡ್ತಾರೆ, ಅದು ಏನು ಮಾಡ್ತಾ ಇದ್ದಾರೋ ನಮಗಂತೂ ಗೊತ್ತಿಲ್ಲ. ಬರೀ ಗ್ಯಾರಂಟಿ ಅಂತ ಹೇಳಿ ನಮಗೆ ಬರೀ ಗ್ಯಾರಂಟಿ ಕೊಡೋದೇ ಆಗಿದೆಯಾ ಅಥವಾ ರೋಡ್ ಕೊಡ್ತಾರೋ, ಆರೋಗ್ಯ ಕೊಡ್ತಾರೋ, ವಿದ್ಯೆ ಕೊಡ್ತಾರೋ ಗೊತ್ತಿಲ್ಲ. ಶಾಸಕರು ಈ ಕ್ಷೇತ್ರ ಅಭಿವೃದ್ಧಿ ಏನು ಭರವಸೆ ಕೊಟ್ಟಿದ್ರು, ಏನು ಮಾಡಿದ್ದಾರೆ, ಏನಾದ್ರು ಅಭಿವೃದ್ಧಿ ಮಾಡಿದ್ದಾರೆ? ಶಾಸಕರು ಭರವಸೆ ಕೊಟ್ಟಿರೋದಕ್ಕಂತ ಈಗ ನಾವು ನೋಡ್ತಿರ್ತಕ್ಕಂಥ ಇವತ್ತಿನ ವ್ಯವಸ್ಥೆಯಲ್ಲಿ ಈ ಶೃಂಗೇರಿ ಟು ಚಿಕ್ಕಮಗಳೂರು ನಾವೆಲ್ಲ ಒಂದು 40-45 ನಿಮಿಷಕ್ಕೆ ಚಿಕ್ಕಮಗಳೂರು ಹೋಗ್ತಿದ್ವು. ಇವತ್ತು ಆಲ್ದೂರಿಂದ ಆಚೆಗಂತೂ ಮನುಷ್ಯಾದನೂ ಹೋಗಂಗಿಲ್ಲ, ಆ ಥರ ಪರಿಸ್ಥಿತಿಗೆ ನಾವು ನೋಡಿದ್ವಿ. ಯಾಕಂದರೆ ಇದು ನಾವು ಒಂದು ಶಾಸಕರಂತಲ್ಲ, ಇದು ನಾವು ದಿನನಿತ್ಯ TVಲಿ ಬೆಂಗಳೂರಲ್ಲಿ ನೋಡ್ತಿದ್ದೀವಿ. ಬೆಂಗಳೂರಲ್ಲಿ ಇವತ್ತು ಯಾವುದೇ ಹೊರದೇಶಗಳಿಂದ ನಮ್ಮ ಬೆಂಗಳೂರಿಗೆ ಇವತ್ತು ಬರೋಕ್ಕೆ ಹೇಸಿಗೆ ಅಂತ ಪರಿಸ್ಥಿತಿ ರಾಜ್ಯವನ್ನು ಸಿದ್ದರಾಮಯ್ಯ ಆಳ್ತಿದ್ದಾರೆ. ಆ ಶಾಸಕರು ಈ ಶಾಸಕರು ಅನ್ನೋಕ್ಕಿಂತ ಇವತ್ತು ರಾಜ್ಯದ ವ್ಯವಸ್ಥೆ ಪೂರ್ತಿ ಹದಗೆಟ್ಟು ಹೋಗಿದೆ. ಹಾಗಾಗಿ ಇದು ಮುಂದೆ ಇನ್ನೂ 2.5 ವರ್ಷ ಇದೆ ಅವರಿಗೆ ಸರಿ ಮಾಡಿಕೊಂಡು ಈ ರಾಜ್ಯವನ್ನು ಸರಿದೂಡಿಸ್ತೀನಿ ಹೋಗೋಕ್ಕೆ ಇನ್ನೂ 2.5 ವರ್ಷ ಇದೆ. ಈ 2.5 ವರ್ಷದ ನಾವು ತಿರುಗಾಡೋ ರಸ್ತೆಗಳು, ಮೂಲ ಸೌಕರ್ಯಗಳನ್ನು ಎಲ್ಲ ಶಾಸಕ ಅನುದಾನ ಕೊಟ್ಟು ಅಭಿವೃದ್ಧಿ ಮಾಡ್ಬೇಕಂತ ನಾವು ವೈಯಕ್ತಿಕ ಭರವಸೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ಪಟ್ಟಣದಲ್ಲಿ ಇದ್ದೀವಿ. ಇಲ್ಲಿನ ಕ್ಷೇತ್ರದ ಶಾಸಕ TD ರಾಜೇಗೌಡ ಅವರ ಅಭಿವೃದ್ಧಿ ಕಾರ್ಯಗಳು ಹೇಗಿದೆ ಅನ್ನೋದನ್ನ ಇಲ್ಲಿ ಸ್ಥಳೀಯರನ್ನು ಕೇಳೋಣ. ಸರ್ ನಮಸ್ಕಾರ.
ಕಳೆದ 2 ಬಾರಿಯಿಂದಲೂ ಕೂಡ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಇಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನಿಮ್ಮ ಶಾಸಕರು ಹೇಗೆ ಮಾಡಿಲ್ವಾ? ನಾನು ಮಧುಸೂದನ್ ಅಂತ. ಈ ಹಿಂದೆ ರಾಜೇಗೌಡರು ಗೆಲ್ಲೋ ಮುಂಚೆ ಇಲ್ಲಿ ಹಿಂದೆ ಜೀವರಾಜ್ ಅವರು ಶಾಸಕರಾಗಿದ್ದರು. 3 ಬಾರಿ ಅವರು ಗೆದ್ದು ಸಚಿವರು ಆಗಿದ್ದರು. ನಮ್ಮ ಬಾಳೆಹೊನ್ನೂರಿಗೆ ಯಾವುದೇ ರೀತಿಯ ಅಭಿವೃದ್ಧಿಯ ಕೊಡುಗೆಗಳನ್ನು ಅವರು ನೀಡಲಿಲ್ಲ. ನಾವು ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿ ಸುಮಾರು ಸರಿ ಅವರಿಗೆ ಬೇಡಿಕೆಗಳನ್ನ ಇಟ್ಟಾಗ ಸದಾ ಅವರು ನಮಗೇನು ಸ್ಪಂದಿಸಲಿಲ್ಲ. ಆದರೆ ಈಗ ರಾಜೇಗೌಡರು ಗೆದ್ದ ಮೇಲೆ ನಮಗೆ ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿಕೊಟ್ರು. ಇವತ್ತು ಉದಾಹರಣೆಗೆ ಇಲ್ಲೇ ಈಗ ನಾವು ನಿಂತ್ಕೊಂಡಿರ್ತಕ್ಕಂಥ ಬಸ್ ಸ್ಟ್ಯಾಂಡ್ ನಿಜವಾಗಿ ನೋಡಿ, ಇದಕ್ಕೊಂದು ಹೆಚ್ಚು ಕಮ್ಮಿ 1 ಕೋಟಿ ರೂಪಾಯಿ ಅನುದಾನ ತಂದುಕೊಟ್ಟು ನಮಗೆ ಅಭಿವೃದ್ಧಿನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರು. ಹಾಗೆ ಭಾಳಷ್ಟು ನಮ್ಮ ಹಳ್ಳಿ ರಸ್ತೆಗಳನ್ನ ಈಗಲೂ ನನ್ನ ವಾರ್ಡಿಗೆ ಮೊನ್ನೆ ಅಷ್ಟೇ ಒಂದು 55 ಲಕ್ಷ ರೂಪಾಯಿ ಸತ ರಸ್ತೆ ಅಭಿವೃದ್ಧಿಗೆ ಹಣವನ್ನು ಕೊಟ್ಟರು. ಇದ್ರ ಹಿಂದೆನೂ ಕೊಟ್ಟಿದ್ದಾರೆ. ಭಾಳಷ್ಟು ನಮ್ಮ ಊರಿನ ಅಭಿವೃದ್ಧಿಗೆ ಹಣವನ್ನು ಕೊಟ್ಟರು. ರಾಜೇಗೌಡರು ನಿಜವಾಗ್ಲೂ ಒಳ್ಳೆ ಅಭಿವೃದ್ಧಿ ಕೆಲಸನ ಮಾಡಿದ್ದಾರೆ. ಸರ್, ನಾನು ಜಗದೀಶ್ ಅಂತ, ಆಟೋ ಚಾಲಕರು. ನಿಜಕ್ಕೂ ಸಹ ಹೆಮ್ಮೆ ಪಡ್ತೀವಿ ನಾವು. 2 ಬಾರಿ ಜಯಶಾಲಿಯಾಗಿರ್ತಕ್ಕಂಥ TD ರಾಜೇಗೌಡರು ಹಳ್ಳಿಯಲ್ಲೂ ನೋಡಿ ಸರ್, ಪ್ರಕೃತಿ ಮುಂದೆ ನಾವೇನಲ್ಲ. ಮಳೆ ಬಂದಿರಬೇಕಾದ್ರೆ ಇಡೀ ರಾಜ್ಯದಲ್ಲೇ ಎಲ್ಲ ಕಡೆ ರಸ್ತೆಗಳು ಹಾಳಾಗಿದೆ. ನಾವು ಕರ್ನಾಟಕ ಅಂತಲ್ಲ, ನಾವು ಮೊನ್ನೆ ಅಷ್ಟೇ UP ತನಕ ಎಲ್ಲ ಹೋದ್ವಿ. ಎಲ್ಲ ಕಡೆನೂ ಅದೇ ರೀತಿಯ ಪರಿಸ್ಥಿತಿ ಇದೆ. ಆದರೆ ಸದ್ಯಕ್ಕೆ ನಾನು ಗುಂಡಿ ಎಲ್ಲ ರೆಡಿ ಮಾಡಿ ಶೃಂಗೇರಿ ಕ್ಷೇತ್ರವನ್ನು ಅಭಿವೃದ್ಧಿ ಕಡೆಗೆ ಕೊಂಡೊಯ್ತೀನಿ ಅಂತ ಅವ್ರು ಈಗಾಗಲೇ ಭರವಸೆ ನೀಡಿದ್ದಾರೆ. ಎಲ್ಲ ಹಳ್ಳಿಯ ಮೂಲೆಯಲ್ಲೂ ರಾಜೇಗೌಡರ ಮನೆ ಮಾತಾಗಿದ್ದಾರೆ. ಅಂತ ಒಬ್ಬ ದಕ್ಷ ಆಡಳಿತಗಾರ ಮತ್ತೊಮ್ಮೆ ಗೆದ್ದು ಬರಲಿ ಅಂತ ನಾವು ಆಶಿಸ್ತಿದ್ದೇವೆ ಸರ್. ಬಹುಶಃ ನನಗೆ ಗೊತ್ತಿದ್ದಂಗೆ ಕಂಡು ಕೇಳರಿಯದಷ್ಟು ಅಭಿವೃದ್ಧಿ ಹೊಂದಿದೆ. ಉದಾಹರಣೆಗೆ ನಮ್ಮ ಮಧುಸೂದನ್ ಹೇಳಿದಂಗೆ ಬಸ್ ಸ್ಟ್ಯಾಂಡು, ನಾವು ಜೀವರಾಜ್ ಅವರು MLA ಆಗಿದ್ದಾಗ ಕೂಡ ಅವ್ರ ಹತ್ರ ಮನವಿ ಕೊಟ್ಟಿದ್ದೀವಿ, ಬಸ್ ಸ್ಟ್ಯಾಂಡ್ಗೆ ಅಭಿವೃದ್ಧಿ ದುಡ್ಡು ಕೊಡಿ ಅಂದಾಗ, ನೀವು ಇಡೀ ಬಸ್ ಸ್ಟ್ಯಾಂಡ್ ಇಡೀ ಜಾಗವನ್ನು KSRTCಗೆ ಹಸ್ತಾಂತರ ಮಾಡಿ ನಾನು ಮಾಡಿಸ್ಕೊಡ್ತೀನಿ ಅಂದರು. ರಾಜೇಗೌಡರ ಹತ್ರ ಹೋದಾಗ ಅದು ಎಷ್ಟು ಖರ್ಚಾಗುತ್ತೆ, ನೀವು ಕೆಲಸ ಮಾಡಿ ಎಷ್ಟು ದುಡ್ಡು ಬೇಕು ನಾವು ಕೊಡ್ತೀವಿ. ಒಂದು ಹೆಚ್ಚು ಕಡಿಮೆ ಜಯರಾಮ್ ರಮೇಶ್ವರು 50 ಲಕ್ಷ, ಇವರೊಂದು 75 ಲಕ್ಷ ಸೇರಿ ಸುಮಾರು 1.25 ಕೋಟಿ ತನಕ ಈ ಬಸ್ ಸ್ಟ್ಯಾಂಡ್ ಅಭಿವೃದ್ಧಿಗೆ ದುಡ್ಡು ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಮುಖ್ಯ ರಸ್ತೆ ಮೇಲೆ ಪೆಟ್ರೋಲ್ ಬಂಕಿಂದ ಕೆಳಗಡೆ ರೋಟರಿ ಸರ್ಕಲ್ ತನಕ ಬೀದಿ ದೀಪ, ಜೊತೆಗೆ ಕಾಂಕ್ರೀಟ್ ರಸ್ತೆ ಮಾಡಿದ 2 ಸೈಡ್ ಚರಂಡಿ, ಫುಟ್ಪಾತು. ಬಹುಶಃ ನಮ್ಮ ಶೃಂಗೇರಿ ಕ್ಷೇತ್ರದಲ್ಲಿ ಅತ್ಯಂತ ಸುಸಜ್ಜಿತವಾಗಿ ಒಂದು ರಸ್ತೆ, ಮುಖ್ಯ ರಸ್ತೆ ಅಭಿವೃದ್ಧಿ ಆಗಿರೋ ಬಾಳೆಹೊನ್ನೂರು. ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಎಲ್ಲ ವಿಚಾರ. ಇಲ್ಲಿಂದ ಬಾಳೆಹೊನ್ನೂರಿಂದ ಮಠ ತನಕ ರಸ್ತೆ ಅಭಿವೃದ್ಧಿ ಆಗಿದೆ, ಅಲ್ಲಿ ಬೀದಿ ದೀಪ ಆಗಿದೆ. ರಾಜೇಗೌಡರಿಗೆ ಅಭಿವೃದ್ಧಿ ಹರಿಕಾರ ಅವ್ರನ್ನ ನಾವು ಸದಾ ಸ್ಮರಿಸ್ತೀವಿ ಅಂತೇಳಿ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೇನೆ. ರಾಜೇಗೌಡರು ಮುಂದೆ ಯಾರಿಲ್ಲ ಬಿಡಿ. ಅವರು ರಾಜೇಗೌಡರು ನಮಗೆ ಆತ್ಮವಾಗಿ ಎಲ್ಲ ಕೆಲಸನೂ ಮಾಡ್ತಾ ಇದ್ದಾರೆ. ಬಡವರಿಗೆ ಬೇಕಾಗಿದೆ ಎಲ್ಲ ಕೆಲಸಗಳನ್ನು. ರೋಡು ನಮ್ಮ ಮನೆ ಹತ್ರ ಒಂದು ರೋಡ್ ಇದೆ. ಆ ರೋಡು ಸುಮಾರು ವರ್ಷದಿಂದ, ನನಗೆ ಗೊತ್ತಿದ್ದಂಗೆ ಸುಮಾರು ವರ್ಷದಿಂದ ಒಂದು ಜಲ್ಲಿ ಕೂಡ ಹಾಕಿಲ್ಲ. ಇವತ್ತು ಮೋರಿ ಕಟ್ಟಿಬಿಟ್ರು. ಮೋರಿ ಕಟ್ಟಿ ನಮಗೆ ಅದು ರೋಡನ್ನ ಕಾಂಕ್ರೀಟ್ ಹಾಕಿ ಕೊಟ್ಟಿದ್ದಾರೆ. ಮಾತಾಡ್ತಾರೆ ಚಂದ ಮಾತಾಡ್ತಾರೆ. ಎಲ್ಲದಕ್ಕೂ ಏನು ಬೇಕಾದ್ರೆ ಕೇಳ್ತಾರೆ. ಅರೆ ಆಗುವಾಗ ಬೆಂಗಳೂರಿಗೆ ಹೋಗಕ್ಕೆ ಅವ್ರಿಗೆ ಅರ್ಜೆಂಟ್ ಇದ್ದಾಗ ನಾವು ಈಗ ಮಾತಾಡೋಕ್ಕಾಗತ್ತಾ? ಅವ್ರು ಫ್ರೀ ಆಗಿದ್ದಾಗ ನಾವು ಮಾತಾಡ್ತೀವಿ. ಅವ್ರು ನಮಗೆಲ್ಲ ಎಲ್ಲಿ ಮೀಟಿಂಗ್ ಇದ್ರು ನಮ್ಮನ್ನು ಬರೋಕ್ಕೆ ಹೇಳ್ತಾರೆ, ಚೆಂದಾಗಿ ಮಾತಾಡ್ತಾರೆ. ಸರ್ ನಮಸ್ಕಾರ. ಶಾಸಕರು 2 ಬಾರಿ ಸತತವಾಗಿ ಆಯ್ಕೆಯಾಗಿದ್ದಾರೆ. ನಿಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಹೇಗೆ ಮಾಡಿದ್ದಾರೆ? ಅಭಿವೃದ್ಧಿ ಈಗ ಬಹುಶಃ ನೀವು ಬರ್ತಾ ನೋಡ್ತಾ ಇರ್ಬೋದು, ರಸ್ತೆಗಳ ಹೊಂಡ ಗುಂಡಿ ಎಲ್ಲ ಅದನ್ನ ಇನ್ನೂ ಏನು ಅದ್ರ ಬಗ್ಗೆ ಗಮನನೇ ಹರಿಸ್ದಂಗೆ ಕಾಣ್ತಾ ಇಲ್ಲ. ಹಾಗೇನಾರು ಆಗಿದ್ರೆ ಈಗ ಈ ರಸ್ತೆಯಲ್ಲಿ ನಾವು ಆರಾಮಾಗಿ ಓಡಾಡ್ಬೋದಿತ್ತು. ತುಂಬ ಜನಕ್ಕೆ ಬಿದ್ದು ಅದರಲ್ಲಿ ಪೆಟ್ಟು ಮಾಡಿಕೊಂಡು ಆಸ್ಪತ್ರೆಗೆ ಹೋಗುವಂಥ ಪರಿಸ್ಥಿತಿ ಬಂದಿದೆ. ಅದ್ರ ಜೊತೆಗೆ ವಿಪರೀತ ಮಳೆಯಿಂದ ರೈತರಿಗೆ ಭಾಳಷ್ಟು ತೊಂದರೆಗಳಾಗ್ತಾ ಇದೆ. ಈ ಬಗ್ಗೆ ಶಾಸಕರು ಎಲ್ಲೂ ಧ್ವನಿ ಎತ್ತಿದ್ದು ನಾವು ಗಮನಿಸಲಿಲ್ಲ. ಒಟ್ಟಿನಲ್ಲಿ ನಮ್ಮ ಕ್ಷೇತ್ರ ಅಭಿವೃದ್ಧಿಯ ಕಡೆ ಹೋಗ್ತಾನೆ ಇಲ್ಲ. ಅವರು ಗಮನ ಹರಿಸ್ತಾ ಇಲ್ಲ. ಅವ್ರು ಎಲ್ಲಿದ್ದಾರೋ ಏನೋ ಅನ್ನೋಂಗೆ ಆಗಿದೆ. ಶಾಸಕರು ನಿಮ್ಮ ಕೈ ಸಿಗ್ತಾರ? ಏನಾದ್ರು ಸಮಸ್ಯೆಗಳನ್ನ ತಗೋದ್ರೆ ಸ್ಪಂದನೆ ಮಾಡ್ತಾರ? ಶಾಸಕರು ನಾವು ಅವ್ರ ಹತ್ರ ಯಾವತ್ತು ಹೋದಾಗ ಸ್ಪಂದನೆ ಯಾವತ್ತು ನಮ್ಗೆ ಕಾಣಲಿಲ್ಲ. ಅಭಿವೃದ್ಧಿ ಹೇಗಿದ್ರು ಆಗ್ಲೇ ಇಲ್ಲ ಬಿಡಿ. ಅದು ಏನು ಹೊಂಡ ಗುಂಡಿ ಇವೆಲ್ಲ ಯಾವತ್ತೂ ಮುಚ್ಚಕ್ಕೆ ಸದ್ಯಕ್ಕೆ ಅವರಿಂದ ಆಗಲ್ಲ. ಈ ಸದ್ಯಕ್ಕೆ ಅವ್ರದ್ದು ಏನಿದ್ರು ಅಲ್ಲಿ ಮುಖ್ಯಮಂತ್ರಿ ನಾನಾಗಬೇಕು ಅನ್ನೋದು ಒಂದೇ ಬಿಟ್ರೆ, ವಿಧಾನಸಭೆ ನಾವು ಗೆದ್ದೀವಿ ಶೃಂಗೇರಿ ಬಗ್ಗೆ ಏನಾದ್ರು ಚರ್ಚೆ ಮಾಡಿ ಮಾತಾಡೋದು ಇದು ಏನು ಇಲ್ಲ. ಕ್ಷೇತ್ರ ಫುಲ್ ಅಭಿವೃದ್ಧಿ ಕುಂಠಿತ, ಏನೂ ಇಲ್ಲ. ಯಾಕಂದ್ರೆ ಅವರು ಕಚ್ಚಾಟದಲ್ಲಿ ಈ ಕ್ಷೇತ್ರ ಮುಳುಗೋಗಿದೆ. ಏನು ಇವರಿಂದ ಅದು ಏನು ಅನುದಾನ ತಂದು ಮಾಡುವಂತ ಶಕ್ತಿ ಇಲ್ಲ ಅಂತ ಕಾಣುತ್ತೆ ನನ್ನ ಅಭಿಪ್ರಾಯ. ಈ ಸತಿ ಮಳೆಯಿಂದಾಗಿ ರೈತರ ಪಾಡು ಭಾರಿ ಕಷ್ಟ ಪರಿಸ್ಥಿತಿ ಇದೆ. ಅದ್ರ ಬಗ್ಗೆ ಅವ್ರು ಚರ್ಚೆನೇ ಮಾಡ್ತಾ ಇಲ್ಲ. ಯಾಕಂದ್ರೆ ಅವರಿಗೆ ಅವರು ಅಸ್ತಿತ್ವ ಗಟ್ಟಿ ಮಾಡ್ಕೊಳ್ಳೋದೇ ಅವ್ರಿಗೆ ಮುಖ್ಯ ಆಗಿದೆ. ಬಿಟ್ರೆ ರೈತರು ಇದ್ರೆಷ್ಟು ಸತ್ರೆಷ್ಟು ಅನ್ನೋ ಮಟ್ಟ ಬಂದಿದೆ. ದೇಶದ ಬೆನ್ನೆಲುಬು ರೈತರು ಅನ್ನೋದು ಅವ್ರು ಮರ್ತು ಬಿಟ್ಟಿದ್ದಾರೆ.
ಅದು ಮುಂದಿನ ದಿನಗಳಲ್ಲಿ ಅವರಿಗೆ ಅದೇ ಅದು ದೊಡ್ಡ ಶಾಪ ಆಗುವ ಪರಿಸ್ಥಿತಿ ಕಾಣ್ತಾ ಇದೆ ನನ್ನ ಅಭಿಪ್ರಾಯ. ನಿಮಗೆ ಅಭಿವೃದ್ಧಿ ಕುಂಠಿತ ಆಗಿದೆ ಅನ್ನೋಕ್ಕಿಂತ ಅಭಿವೃದ್ಧಿ ಅದು ನಿಂತೇ ಹೋಗಿದೆ. ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋಕ್ಕಿಂತ ನೀವು 10 ನಿಮಿಷ ರೋಡ್ಗಳಲ್ಲಿ ಕ್ಯಾಮ್ರಾ ಆನ್ ಮಾಡಿ ನೋಡಿಬಿಟ್ರೆ ಬರುವಾಗ ಹೋಗುವಾಗ ಅಥವಾ ಪ್ರಯಾಣಿಕರ ಪರಿಸ್ಥಿತಿ. ಶೃಂಗೇರಿ ಒಂದು ದಿವ್ಯ ಕ್ಷೇತ್ರ, ಇದು ಪವಿತ್ರವಾದ ಕ್ಷೇತ್ರ. ಇಲ್ಲಿ ಲಕ್ಷಾಂತರ ಕೋಟ್ಯಾಂತರ ಭಕ್ತರು ಒಂದು ವರ್ಷದಲ್ಲಿ ಬಂದೋಗ್ತಾರೆ. ಯಾವ್ದ್ಯಾವ್ದೋ ಊರಿಂದ ಇಡೀ ರಾಜ್ಯದಿಂದ ಬಂದೋಗ್ತಾರೆ. ಇಂಥ ಕ್ಷೇತ್ರದಲ್ಲಿ ರೋಡಿನ ಪರಿಸ್ಥಿತಿ, ಒಂದು ಚಿಕ್ಕಮಂಗ್ಳೂರು ಇಲ್ಲಿಂದ ಒಂದು ಜಿಲ್ಲಾ ಕೇಂದ್ರಕ್ಕೆ 100 ಕಿಲೋಮೀಟರ್ ಆಗ್ತದೆ. ಆ 100 ಕಿಲೋಮೀಟರ್ ಯಾರಾದರೂ ಅರ್ಜೆಂಟಾಗಿ ಹೋಗಬೇಕು, ಏನಾದರೂ ವ್ಯವಸ್ಥೆಗಳು ಬೇಕು ಅಂದರೆ ಯಾವುದೇ ಥರದ ವ್ಯವಸ್ಥೆ ಇಲ್ಲ. ಹಾಗೆ ಇವರಿಂದ ಬಹಳ ಜನ ಬಹಳ ಥರದ ಎಕ್ಸ್ಪೆಕ್ಟೇಷನ್ ಇಟ್ಟು 2 ಬಾರಿ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಆದರೆ ಅವರಿಗೆ ಅದರದ್ದು ಋಣ ತೀರಿಸ್ಬೇಕು ಅನ್ನೋ ಒಂದು ಯಾವ ಒಂದು ಸಣ್ಣ ಪರಿಕಲ್ಪನೆಯೂ ಇದ್ದಂಗೆ ಕಾಣ್ತಾ ಇಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ. ಅಭಿವೃದ್ಧಿ ಕುರಿತು ಅವ್ರು ಯಾವುದೇ ಒಂದು ಇಲಾಖೆಗೆ ಹೋದ್ರು ಎಲ್ಲೂ ಸರಿಯಾದ ಅಧಿಕಾರಿಗಳಿಲ್ಲ. ಒಂದೊಂದೇ ಅಧಿಕಾರಿಗಳಿರೋದು. ಕೃಷಿ ಇಲಾಖೆ ಹೋಗಿ, ತೋಟದ ಇಲಾಖೆ ಹೋಗಿ, ನೀವು ಆಸ್ಪತ್ರೆ ಹೋದ್ರೆ ಸರಿಯಾದ ಡಾಕ್ಟರ್ ಸಾಕಾಗ್ತಿಲ್ಲ. ಆಮೇಲೆ ಯಾವ ಹಳ್ಳಿ ಆಸ್ಪತ್ರೆಗೂ ಸರಿಯಾದ ಡಾಕ್ಟರ್ಗಳಿಲ್ಲ. ಪೇಷಂಟ್ ಸಾಧಾರಣ ಕಾಯಿಲೆ ಕೂಡ ಬೇರೆ ಬೇರೆ ಆಸ್ಪತ್ರೆಗೆ ಹೋಗಬೇಕು, ಹೊರಗಡೆ ಹೋಗಬೇಕು, ಸಮಸ್ಯೆ. ರಸ್ತೆ ಬಗ್ಗೆ ಈಗೆಲ್ಲ ಹೇಳಾಗಿದೆ, ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡಬೇಡ. ಮಳೆ ಅತಿಯಾಗಿ ಇವತ್ತು ರೈತರಿಗಾದಂಥ ಅನ್ಯಾಯ ಎಷ್ಟಿದೆ ಅಂತಂದ್ರೆ, ಒಂದೇ ದಿನದ ಕೂಡ ಶಾಸಕರು ಬಂದು ಯಾವ ಹಳ್ಳಿಯಲ್ಲಿ ಎಷ್ಟು ಮಳೆಯಲ್ಲಿ ಹಾನಿ ಆಗಿದೆ ಅಥವಾ ಅಧಿಕಾರಿಗಳು ಬಿಟ್ಟು ಇಲ್ಲಿ ಸಮೀಕ್ಷೆ ಮಾಡಿ ಯಾರಿಗೆ ಯಾವ ಪರಿಹಾರ ಕೊಡಬೇಕು, ಅಡಿಕೆ ತೋಟ ಎಷ್ಟು ಹೋಗಿದೆ, ಗದ್ದೆ ಎಷ್ಟು ಹೋಗಿದೆ, ಯಾವ ಬೆಳೆ ಬೇಕಂದ್ರೂ ಅವರು ಚಿಂತೆ ಮಾಡಿಲ್ಲ. ಆಮೇಲೆ ಅವರು ಅಭಿವೃದ್ಧಿ ಅಂತಂದ್ರೆ ಅವರು ಓಟ್ ತಗೊಳ್ಬೇಕಾದ್ರೆ ದೋಸೆ ಕಾಲು ಕುಕ್ಕರ್ ಕೊಟ್ಟು ಏನು ಆ ಜನ ಆಸೆ ತೋರಿಸಿದ ನಿಮ್ಮ ಮಕ್ಕಳಿಗೆ ಉದ್ಯೋಗ ಕೊಡ್ತೀವಿ ಹಾಗೆ ಹೀಗೆ ಅಂತ ಏನು ಓಟ್ ತಗೊಂಡೋಗಿದ್ರು, ಅದು ಸೃಷ್ಟಿ ಆ ದೋಸೆ ಕಾಲು ಭಾಷೆ ಇವತ್ತು ಅವ್ರದ್ದೆಲ್ಲ ತುಕ್ಕಿಡ್ದು ಬಿದ್ದೋಗ್ಬಿಟ್ರೆ ಯಾವ ಮಕ್ಕಳಿಗೂ ಇವತ್ತು ಉದ್ಯೋಗ ಸೃಷ್ಟಿಯಾಗಿಲ್ಲ. ರೈತರಿಗಾರು ಕೊನೆ ಪಕ್ಷ ಏನಾದ್ರು ಒಂದು ಬೆಳೆ ಪರಿಹಾರ ಕೊಡೋದು, ಇಂಥ ಒಂದು ಚಿಂತನೆ ಏನಾರು ಮಾಡೋದು, ಅದು ಮಾಡಿಲ್ಲ. ಒಟ್ಟಾರೆ ಹೇಳ್ಬೇಕಂದ್ರೆ ಶಾಸಕರ ಶೃಂಗೇರಿ ಕಣ್ಮರೆ ಆಗಿದೆ ಅಂತಲೇ ಹೇಳುವ ಸರ್. ಟಿ.ಡಿ. ರಾಜೇಗೌಡರು ಸತತವಾಗಿ 2 ಬಾರಿ ಆಯ್ಕೆಯಾಗಿದ್ದಾರೆ ಶಾಸಕರಾಗಿ. ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಹೇಗಿದೆ? ಅಭಿವೃದ್ಧಿ ಮಾಡಿದಾರ? ಅಭಿವೃದ್ಧಿ ಅನ್ನೋದು ಈ ಕ್ಷೇತ್ರದಲ್ಲಿ ಶೂನ್ಯ, ಅಂದರೆ 0 ಆಗಿದೆ. ನೀವು ಬಹುಶಃ ಇವತ್ತು ಚಿಕ್ಕಮಗಳೂರಿಂದ ಬಂದಿರ್ಬೋದು ಅಂತ ನಾನಂತೂ ಅಂದ್ಕೊಂಡಿದ್ದೀನಿ. ನಾವು ಚಿಕ್ಕಮಗಳೂರಿಗೆ ಮೀಟಿಂಗಿಗೆ ಇತ್ತೀಚಿನ ದಿನಗಳಲ್ಲಿ ಹೋಗೋದೇ ಬಿಟ್ಟಿದ್ದೀವಿ. ಕಾರಣ ಏನು ಕೇಳಿದರೆ, ಈ ರಸ್ತೆಯಲ್ಲಿ ಮುಂಚೆ 1.5 ಗಂಟೆಗೆ ಹೋಗ್ತಾಯಿದ್ದು, ಇವಾಗ 4 ಗಂಟೆ. ಇದಕ್ಕೆ ನೇರ ಕಾರಣ ಶಾಸಕರು. ಸುಮಾರು 7 ವರ್ಷದಲ್ಲಿ ಫಸ್ಟ್ 5 ವರ್ಷ ಏನು ಹೇಳ್ಕೊಂಡು ತಿರುಗಿದ್ರೆ, ಜೀವರಾಜ್ ಕೆಲಸ ಮಾಡ್ತಾ ಇದ್ದಕ್ಕೆ ಜೀವರಾಜ್ ಬಿಡ್ತಾ ಇಲ್ಲ ಅಂತ ಹೇಳ್ಕೊಂಡು ತಿರುಗಿದ್ರು. ಆಮೇಲೆ ಈಗ ಅವ್ರದ್ದೇ ಸರ್ಕಾರ ಇದೆ. ನೀವು ಬಹುಶಃ ಮೇಯ್ನ್ ರೋಡ್ ಮಾತ್ರ ಇವತ್ತು ಬಂದ್ರಿ, ಆದರೆ ಹಳ್ಳಿ ರೋಡ್ ನೋಡಿ ಇದು 4 ಪಟ್ಟು. ಅಂದರೆ ಯಾವ ರಸ್ತೆಯಲ್ಲೂ ಮನುಷ್ಯರು ತಿರುಗಾಡ್ಲಿಕ್ಕೆ ಆಗಲ್ಲ. ಕೇವಲ ಜಾನುವಾರುಗಳು ಈ ಥರ ಯಾವ್ದಾದ್ರು ತಿರುಗಾಡ್ಬೋದು ಬಿಟ್ಟರೆ ಮನುಷ್ಯರಂತೂ ಹಾಗೆ ನಡ್ಕೊಂಡು ಹೋಗ್ಲಿಕ್ಕಾಗಲ್ಲ. ಆ ಪರಿಸ್ಥಿತಿ ಇವತ್ತು ಶಾಸಕರು ಮಾಡಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಅನ್ನೋದು ಶೂನ್ಯ, ಕೆಲಸಗಳು ಆಗ್ತಾ ಇಲ್ಲ. ದ್ವೇಷದ ರಾಜಕೀಯ ಜಾಸ್ತಿ ಆಗ್ತಾ ಇದೆ ಕ್ಷೇತ್ರದಲ್ಲಿ. ಈಗ ಶಾಸಕರು ನಮಗೆಲ್ಲರಿಗೂ ಗೊತ್ತಿರೋಂಗೆ ಶೃಂಗೇರಿ ಕ್ಷೇತ್ರನ ಸಿಂಗಾಪುರ ಮಾಡ್ತೀನಿ ಅಂತೇಳಿ ಒಂದು ಆಶ್ವಾಸನೆ ಕೊಟ್ಟು ಗೆದ್ದರು. ಆಮೇಲೆ ಅವರು ಸಿಂಗಾಪುರಕ್ಕೆ ಅವರು ಒಂದು 50ರಿಂದ 100 ಬಾರಿ ಹೋಗಿ ಬಂದಿದ್ದಾರೆ. ಸಿಂಗಾಪುರ ರಸ್ತೆಗಳು ಹೇಗಿದ್ದಾವೆ, ಈ ನಮ್ಮ ಕ್ಷೇತ್ರ ರಸ್ತೆಗಳು ಹೇಗಿದ್ದಾವೆ ಅಂತೇಳಿ ನೀವೇ ನೋಡ್ಕೊಂಬಂದಿದ್ರಿ. ಆಮೇಲೆ ಅವರು ಶಾಸಕರಾದಮೇಲೆ ಯಾವುದೇ ಇಲಾಖೆಗೆ ಹೋಗಿ ಯಾವುದೇ ಕೆಲಸಗಳು ರೈತರಿಗೆ, ಸಾಮಾನ್ಯ ಜನರಿಗೆ ಯಾವುದೇ ಕೆಲಸಗಳು ಒಂದು ಸಮಯಕ್ಕೆ ಸರಿಯಾಗಿ ಆಗ್ತಾಯಿಲ್ಲ. ಕೆಲಸನೇ ಆಗ್ತಾಯಿಲ್ಲ, ಸಮಯಕ್ಕೆ ಸರಿಯಾಗಿ ಅಂತೂ ಏನೂ ಆಗ್ತಾಯಿಲ್ಲ. ಈ ಒಂದು ಕ್ಷೇತ್ರ ಸಮಸ್ಯೆಗಳನ್ನ ಬಗೆಹರಿಸುವಲ್ಲಿ ಅವರು ಸಂಪೂರ್ಣ ವಿಫಲಾಗಿದ್ದಾರೆ ಅಂತ ಹೇಳಿ. ಏನೇ ಕೇಳಿದ್ರು ಇಂಥ ಶಾಸಕರನ್ನ ನಾವು ನಿಜವಾಗ್ಲೂ ನಮ್ಮ ಕ್ಷೇತ್ರಕ್ಕೆ ಇಂಥ ಶಾಸಕರಿದ್ದಾರೆ ಅಂದರೆ ಅದು ನಮಗೆ ನಿಜವಾಗ್ಲೂ ಒಂದು ಹೆಮ್ಮೆನೆ. ಏನೇ ಕೇಳಿದ್ರು ಅವ್ರು ಆಗಲ್ಲ ಅಂತ ಒಂದು ಮಾತನ್ನು ಹೇಳೇ ಇಲ್ಲ. ಎಲ್ಲ ರೀತಿ ಈಗ ಮಳೆಯಿಂದಾಗಿ ಕೆಲವು ಅಭಿವೃದ್ಧಿ ಕಾರ್ಯಗಳು ನಿಧಾನ ಆಗಿರ್ಬೋದು. ಹಾಗೂ ಮುಖ್ಯ ರಸ್ತೆನ ಈಗ ಗುಂಡಿ ಮುಚ್ಚ ಕಾರ್ಯ ಆಗುತ್ತೆ. ಮತ್ತು ನಾನು ಪಟ್ಟಣ ಪಂಚಾಯತಿ ಸದಸ್ಯರಾಗಿ ಹೇಳಬೇಕು ಅಂದರೆ ನನ್ನ ವಾರ್ಡಲ್ಲಿ ತುಂಬ ಚೆನ್ನಾಗಿರೋ ಸುಸಜ್ಜಿತವಾದ ಒಂದು ಸಿಮೆಂಟ್ ರೋಡ್ ಆಗಿದೆ. ಇನ್ನೊಂದು ರೋಡು ಸದ್ಯದಲ್ಲೇ ಆಗಕ್ಕಿದೆ. ನಿಜವಾಗ್ಲೂ ಎಲ್ಲ ರೀತಿಯ ಅಭಿವೃದ್ಧಿನೂ ನಮ್ಮ ಶಾಸಕರ ಇದರಲ್ಲಿ ಆಗ್ತಾ ಇದೆ. ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮದ ಮೂಲಕ ಏನಂದರೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರವನ್ನು ಈಗ ನ್ಯೂಸ್ ಫಸ್ಟ್ ಸುತ್ತರಿವ ಬಂದಿರುವಂಥದ್ದು. ಇಲ್ಲಿ ಶೃಂಗೇರಿ ಶಾಸಕ ಟಿ.ಡಿ. ರಾಜೇಗೌಡ ಅಭಿವೃದ್ಧಿ ಕಾರ್ಯದ ಬಗ್ಗೆ ಪರ ಮತ್ತು ವಿರೋಧದ ಅಭಿಪ್ರಾಯವನ್ನು ಕೂಡ ಅಲ್ಲಿನ ಜನರು ಒಂದು ವ್ಯಕ್ತಪಡಿಸಿರುವಂಥದ್ದು. ಈಗ ನಮ್ಮ ಜೊತೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿ.ಡಿ. ರಾಜೇಗೌಡರು ಇದ್ದಾರೆ. ಅವರ ಅಭಿವೃದ್ಧಿಯ ಕನಸು ಹೇಗಿದೆ ಅನ್ನೋದನ್ನು ಅವರಿಂದನೇ ಕೇಳೋಣ. ಸರ್ ನಮಸ್ಕಾರ. ಈಗ ನೀವು 2 ಬಾರಿ ಆಯ್ಕೆಯಾಗಿದ್ದೀರಿ. ನಿಮ್ಮ ಅಭಿವೃದ್ಧಿ ಕ್ಷೇತ್ರಕ್ಕೆ ಯಾವ ರೀತಿ ಒಂದು ಕೊಡುಗೆ ಕೊಡಬೇಕು ಅಂತ ಇದ್ದೀರಿ ಮತ್ತು ಯಾವ ರೀತಿ ಕೊಡುಗೆಯನ್ನು ಕೊಟ್ಟಿದ್ದೀರಿ? ತಮಗೆ ಗೊತ್ತಿದೆ, ಈಗಾಗಲೇ
ಈ ಕ್ಷೇತ್ರದಲ್ಲಿ ಭಾಳಷ್ಟು ದೊಡ್ಡ ಜಲ್ವಂತ ಸಮಸ್ಯೆಗಳಿದ್ದು, ಪ್ರಮುಖವಾಗಿ ನಾನು ಈ ಕ್ಷೇತ್ರದ ಶಾಸಕನಾದ ಮೇಲೆ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡಿದ್ದಾರೆ. ಇವತ್ತು ಕೊಪ್ಪದಲ್ಲಿ ಮೆಟರ್ನಿಟಿ ಹಾಸ್ಪಿಟ್ಲ್ ಇರಲಿಲ್ಲ, ಒಂದು ತಾಯಿ ಮಕ್ಕಳ ಆಸ್ಪತ್ರೆನ ಸುಸಜ್ಜಿತವಾಗಿ ಕಟ್ಟಿಕೊಟ್ಟಿದ್ದಾರೆ. ಜೊತೆಗೆ ಶೃಂಗೇರಿನಲ್ಲಿ ಬಹಳ ದೊಡ್ಡ ಅನೇಕ ವರ್ಷಗಳ ಬೇಡಿಕೆ 100 ಬೆಡ್ಡೆಡ್ ಹಾಸ್ಪಿಟ್ಲ್ ಆಗಬೇಕು ಅಂಥೇಳಿ ಗುದ್ಲಿ ಪೂಜೆ ಮಾಡಿದ್ದೀವಿ. ಅದು ಮಳೆ ನಿಂತ್ಕೊಳ್ಳೆ ಕೆಲಸ ಪ್ರಾರಂಭ ಆಗ್ತದೆ. ಜೈಪುರದಲ್ಲಿ 30 ಬೆಡ್ಡೆಡ್ ಹಾಸ್ಪಿಟ್ಲ್ ಮಾಡಿದ್ದೀವಿ. ಎಲ್ಲ ಪಬ್ಲಿಕ್ ಹೆಲ್ತ್ ಸೆಂಟರು, ಪಬ್ಲಿಕ್ ಹೆಲ್ತ್ ಯೂನಿಟ್ಗಳನ್ನ ಏನು ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಟ್ಟಿದ್ದೀವಿ. ಕಾನೂನನ್ನು ರೂಪಿಸ್ತಾ ಇದೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಅದಕ್ಕೆ ಸಕಾರಾತ್ಮಕ ಆದೇಶ ಸರ್ಕಾರದಿಂದ ಬರ್ಬೋದು. ಅದು ಬಂದ ತಕ್ಷಣವೇ ಸಮರೋಪಾದಿಯಲ್ಲಿ ಭೂ ರೈತರಿಗೆ ಭೂಮಿ ಕೊಡುವಂಥದ್ದು, ನಿವೇಶನ ರೈತರಿಗೆ ನಿವೇಶನ ಕೊಡುವಂಥ ಕೆಲಸಗಳನ್ನು ಮಾಡ್ತೇವೆ. ಅದರಲ್ಲಿ ಹಿನ್ನಡೆ ಆಗಿದೆ ಅನ್ನೋದು ನಾನು ಒಪ್ಕೊಳ್ತೇನೆ. ನಾನು ಎಲ್ಲದನ್ನು ಸಮರ್ಥ ಅಂತ ಹೇಳೋದಿಲ್ಲ. ಗುಂಡಿ ರಸ್ತೆ ಹಾಳಾದ ಕಾರಣ ಪರಿಸರದ ಮುಂದೆ ಯಾರ್ದು ಏನು ನಡೆಯೋದಿಲ್ಲ, ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಆಮೇಲೆ ಮಳೆಗಾಲದಲ್ಲಿ ಟಾರ್ ಪ್ಯಾಚ್ ಮಾಡೋ ಅಂಥದ್ದು, ಮರುಡಾಂಬರೀಕರಣ ಮಾಡೋ ಅಂಥದ್ದು ಹಿಂದೆ ಯಾರಾದರೂ ಶಾಸಕರ MLAಗಳ ಮಂತ್ರಿಗಳ ಮಾಡಿದ್ರ ಹೇಳಿ? ನೀವೇ ಹೇಳಿ. ಸುಮ್ಮನೆ ಯಾಕೆ ಟೀಕೆ ಮಾಡ್ತಾರೆ? ಅನಗತ್ಯ. ವಿಚಾರ ಸತ್ಯ, ಒಪ್ಕೊಂತೀವಿ ಅದನ್ನೇ ದೊಡ್ಡ ಇಡೀ ರಾಜ್ಯ ಸರ್ಕಾರನೇ ಏನು ಮಾಡ್ತಾ ಇಲ್ಲ ಅಂತ ಹೇಳೋದು ಎಷ್ಟು ಸರಿ? ರಾಜ್ಯದ ಇತಿಹಾಸದಲ್ಲಿ ಸುಮಾರು 60,000 ಕೋಟಿ ರೂಪಾಯಿ ಪ್ರತಿಯೊಂದು ಮನೆಗೆ ₹1 ಲಂಚ ಇಲ್ದಲೆ ನೇರವಾಗಿ ತಲುಪಿಸ್ತಕ್ಕಂಥ ಕೆಲಸನ ಯಾವ ಸರ್ಕಾರ ಭಾರತ ದೇಶದ ಇತಿಹಾಸದಲ್ಲಿ ಮಾಡಿತ್ತು? ಆ ಕೆಲಸ ಇವತ್ತು ಸಿದ್ದರಾಮಯ್ಯರು ಮತ್ತು DK ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ, ಭಾಗ್ಯ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಅಭಿವೃದ್ಧಿಗೆ ಏನು ಕಡಿಮೆ ಮಾಡಿಲ್ಲ, ಹೆಚ್ಚು ಅನುದಾನವನ್ನು ತಂದು ಕೆಲವೇ ದಿನಗಳಲ್ಲಿ ಮಳೆ ನಿಂತ ನಂತರ ನಾವು ಆ ಕಾಮಗಾರಿಗಳನ್ನು ಪ್ರಾರಂಭಿಸಿ ಈ ಕ್ಷೇತ್ರದ ಜನರಲ್ಲಿ ಏನು ನೋವು ದುಃಖ ದುಮ್ಮಾನಗಳಿದ್ದಾವೆ ಅದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ವಿ. ನಮ್ಮೆಲ್ಲ ಮುಖಂಡ ಸಹಕಾರದಿಂದ ಅದು ಮಾಡೇ ಮಾಡ್ತೀವಿ. ಶೃಂಗೇರಿ ಶಾಸಕ TD ರಾಜೇಗೌಡ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಇಲ್ಲಿನ ಕ್ಷೇತ್ರದ ಜನರು ಪರ ಮತ್ತು ವಿರೋಧದ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರುವಂಥದ್ದು. ಸತತ 2 ಬಾರಿ ಆಯ್ಕೆಯಾದಂಥ ಶೃಂಗೇರಿ ಶಾಸಕ TD ರಾಜೇಗೌಡರು ಇನ್ನಷ್ಟು ಅಭಿವೃದ್ಧಿ ಕಾರ್ಯವನ್ನು ಮಾಡಬೇಕು ಎನ್ನುವುದು ಈ ಕ್ಷೇತ್ರದ ಜನರ ಆಶಯವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.